ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನನ್ನಾದ್ರೂ ಬದಲಾಯಿಸಬೇಕು ಅಂದ್ರೆ ಮೊದಲು ಇರೋದನ್ನ ಇದ್ದ ಹಾಗೆ ಒಪ್ಕೊಳ್ಬೇಕಾಗುತ್ತೆ ಅಲ್ವಾ? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಕಠಿಣ ಸತ್ಯಗಳನ್ನ, ನೋವಿನ ಸಂಗತಿಗಳನ್ನ ಹೇಗೆ ನಮ್ಮ ಬೆಳವಣಿಗೆಗೆ ಒಂದು ದಾರಿಯನ್ನಾಗಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಸತ್ಯ ಅನ್ನೋದು ನಮ್ಮನ್ನ ಕಟ್ಟಿಹಾಕೋ ಶಿಕ್ಷೆಯಲ್ಲ, ಅದು ನಮ್ಮನ್ನ ಮುಂದಕ್ಕೆ ನೂಕುವ ಒಂದು ಶಕ್ತಿ. ಸರಿ ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವರು ನಮಗೆ ಇಷ್ಟವಿಲ್ಲದ ಒಂದು ವಾಸ್ತವದ ಜೊತೆ ಹೋರಾಡ್ತಲೇ ಇರ್ತೇವೆ. ಯಾಕೆ ಹೀಗಾಗತ್ತೆ? ಯಾಕೆ ನಾವು ಆಯ್ಕೆ ಮಾಡದ ಒಂದು ಸತ್ಯದ ಜೊತೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ? ಇದರ ಹಿಂದಿನ ಕಾರಣ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಮೂಲ ಪ್ರಶ್ನೆಗೆ ಬರೋಣ. ನಿಜ ಅನ್ನೋದು ಯಾಕೆ ಇಷ್ಟೊಂದು ನೋವು ಕೊಡುತ್ತೆ? ಸತ್ಯ ಯಾಕೆ ನಮ್ಮನ್ನ ಇಷ್ಟು ಘಾಸಿಗೊಳಿಸುತ್ತೆ? ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಯಾಕಂದ್ರೆ ಇದಕ್ಕೆ ಉತ್ತರ ಸಿಕ್ಕಿದ್ರೆ ನೋವನ್ನ ನಿಭಾಯಿಸೋ ದಾರಿಯೂ ಸಿಗುತ್ತೆ. ಮೊದಲಿಗೆ ಸತ್ಯ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸ್ಕೊಳ್ಳೋಣ. ಸತ್ಯ ಅಂದ್ರೆ ವಾಸ್ತವದ ಒಂದು ಭಾಗ ಅಷ್ಟೇ. ಉದಾಹರಣೆಗೆ ಕೆಲ್ಸ ಹೋಗೋದು ಅಥವಾ ಒಂದು ಸಂಬಂಧ ಮುರಿದು ಬೀಳೋದು, ಇವುಗಳು ಒಳ್ಳೆಯವೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಅವು ಕೇವಲ ಘಟನೆಗಳು. ಅವು ಜಸ್ಟ್ ಹಾಗೇ ಇವೆ. ಅದಕ್ಕೊಂದು ಅರ್ಥ ಕೊಡೋದು, ಅದರಿಂದ ನೋವು ಪಡೋದು ನಾವು ವಾಸ್ತವವನ್ನ ಒಪ್ಪುಕೊಳ್ಳೋಕೆ ರೆಡಿ ಇಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ? ನಮ್ಮೆಲ್ಲ ಶಕ್ತಿ ಹಳೇದರ ಜೊತೆ ಜಗಳ ಆಡೋದ್ರಲ್ಲೇ ಖರ್ಚಾಗುತ್ತೆ. ಇಲ್ಲಿ ಕೆಲವು ಚಿಹ್ನೆಗಳಿವೆ ನೋಡಿ. ಆ ಘಟನೆಯನ್ನೇ ಮತ್ತೆ ಮತ್ತೆ ತಲೆಯಲ್ಲೋಡ್ಸೋದು, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು, ಅಥವಾ ಇದು ನಿಜ ಅಂತ ನಂಬಿಕೆ ಆಗ್ತಿಲ್ಲ ಅಂತ ಮುಂದಿನ ಹೆಜ್ಜೆ ಇಡದೇ ಇರೋದು. ಇದರಲ್ಲಿ ಯಾವುದಾದ್ರೂ ನಮ್ಮಲ್ಲಿ ಕಾಣಿಸ್ತಿದ್ರೆ ನಾವು ಸತ್ಯವನ್ನ ವಿರೋಧಿಸ್ತಾ ಇದೀವಿ ಅಂತ ಅರ್ಥ. ಸರಿ, ಈಗೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ನಡೆದ ಘಟನೆಗೂ ಆ ಘಟನೆಯ ಸುತ್ತ ನಾವು ಕಟ್ಕೊಳ್ಳೋ ಕಥೆಗೂ ದೊಡ್ಡ ವ್ಯತ್ಯಾಸ ಇದೆ. ನಮ್ಮ ಹೆಚ್ಚಿನ ನೋವಿಗೆ ಕಾರಣ ನಡೆದ ಘಟನೆಯಲ್ಲ, ಬದಲಿಗೆ ಆ ಘಟನೆ ಬಗ್ಗೆ ನಾವು ನಮಗೆ ನಾವೇ ಹೇಳ್ಕೊಳ್ಳೋ ಕಥೆ. ಈ ಸ್ಲೈಡ್ನಲ್ಲಿರೋ ಉದಾಹರಣೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಸಂಬಂಧ ಮುರಿದ್ಬಿತ್ತು, ಇದು ಸತ್ಯ. ಆದ್ರೆ ನಾನು ಪ್ರೀತಿಗೆ ಲಾಯಕ್ಕಿಲ್ಲ, ಇನ್ನು ಮುಂದೆ ಒಂಟಿಯಾಗೇ ಇರ್ತೀನಿ, ಇದು ನಾವು ಕಟ್ಟಿಕೊಂಡ ಕಥೆ. ನೋಡಿ, ನೋವು ಕೊಡೋದು ಆ ಕಥೆ, ಸತ್ಯ ಅಲ್ಲ. ಈ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ. ಒಪ್ಪಿಕೊಳ್ಳೋದು ಅಂದ್ರೆ ಸೋಲೊಪ್ಕೊಳ್ಳೋದಲ್ಲ, ಅದೊಂದು ಶರಣಾಗತಿಯಲ್ಲ, ಬದಲಿಗೆ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ನೋಡೋದು. ಮತ್ತು ಆ ಸ್ಪಷ್ಟತೆಯೇ ನಿಜವಾದ ಶಕ್ತಿ, ಅದುವೇ ನಮ್ಮನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ. ಇದನ್ನೇ ರ್ಯಾಡಿಕಲ್ ಎಕ್ಸೆಪ್ಟೆನ್ಸ್ ಅಥವಾ ಆಮೂಲಾಗ್ರ ಒಪ್ಪಿಗೆ ಅಂತ ಕರೀತಾರೆ. ಇದು ಸುಮ್ನೆ ಕೂರೋದಲ್ಲ, ಬದಲಿಗೆ ಧೈರ್ಯದಿಂದ ವಾಸ್ತವವನ್ನು ಫೇಸ್ ಮಾಡುವ ಒಂದು ಆಕ್ಟಿವ್ ಪ್ರಾಸೆಸ್. ಇದೊಂದು ನಮ್ಮನ್ನ ಬಲಪಡಿಸೋ ಅಭ್ಯಾಸ. ಸರಿ, ಸಿದ್ಧಾಂತ ಎಲ್ಲ ಓಕೆ, ಆದ್ರೆ ಇದನ್ನ ನಿಜ ಜೀವನದಲ್ಲಿ ಮಾಡೋದ್ ಹೇಗೆ? ಬರೀ ಮಾತಾಡಿದ್ರೆ ಸಾಲ್ದಲ್ವಾ? ಬನ್ನಿ, ಮುಂದೆ ಹೋಗಕ್ಕೆ ಸಹಾಯ ಮಾಡೋ ಒಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ನೋಡೋಣ. ಈ 4 ಸ್ಟೆಪ್ಸ್ ತುಂಬಾ ಸಿಂಪಲ್, ಆದ್ರೂ ಪವರ್ಫುಲ್. ಮೊದಲನೇದು, ಆತಂಕ ಹೆಚ್ಚಾದಾಗ ಉಸಿರಾಟದ ಕಡೆ ಗಮನ ಕೊಟ್ಟು ನಿಮ್ಮನ್ನ ನೀವು ಸ್ಥಿರಗೊಳಿಸ್ಕೊಳ್ಳಿ. ಎರಡನೇದು, ಎಮೋಷನ್ಸ್ ಬದಿಗಿಟ್ಟು ಏನಾಯ್ತು ಅಂತ ವಸ್ತುನಿಷ್ಠವಾಗಿ ಬರೆಯಿರಿ. ಮೂರನೇದು, ನಿಮ್ಮ ಪ್ರಶ್ನೆಯನ್ನೇ ಬದಲಾಯಿಸಿ. ಕೊನೆಯದಾಗಿ ಒಂದೇ ಒಂದು ಸಣ್ಣ ಹೆಜ್ಜೆ, ಆದ್ರೆ ಉದ್ದೇಶಪೂರ್ವಕವಾಗಿ ಮುಂದೆ ಇಡಿ. ಈ ಪ್ರಶ್ನೆ, ನನಗೆ ಯಾಕೆ ಹೀಗಾಯ್ತು, ಇದೊಂದು ವಿಷವರ್ತುಲದ ಹಾಗೆ. ಇದು ನಮ್ಮನ್ನ ವಿಕ್ಟಿಮ್ ಜಾಗದಲ್ಲಿ ಕೂರಿಸ್ಬಿಡುತ್ತೆ. ನಮ್ಮೆಲ್ಲ ಎನರ್ಜಿಯನ್ನ ಹೀರ್ಕೊಂಡು ನಮ್ಮನ್ನ ಅದೇ ನೋವಿನ ಸುಳಿಯಲ್ಲಿ ಸಿಲ್ಕಿಸ್ಬಿಡುತ್ತೆ. ಆದ್ರೆ ಆ ಪ್ರಶ್ನೆಯನ್ನು ಬದಲಾಯಿಸಿ ಈಗೇನ್ ಮಾಡ್ಬೋದು ಅಂತ ಕೇಳಿಕೊಂಡ ತಕ್ಷಣ ಗೇಮ್ ಚೇಂಜ್ ಆಗತ್ತೆ. ಕಂಟ್ರೋಲ್ ಮತ್ತೆ ನಮ್ಮ ಕೈಗೆ ಬರುತ್ತೆ. ಇದು ಭವಿಷ್ಯದ ಸಾಧ್ಯತೆಗಳ ಬಾಗಿಲನ್ನ ತೆರೆಯುತ್ತೆ. ಇದು ನಮ್ಮನ್ನ ಬಲಿಪಶುವಿನಿಂದ ನಮ್ಮ ಜೀವನದ ಸೃಷ್ಟಿಕರ್ತನಾಗಿ ಮಾಡುತ್ತೆ. ಒಪ್ಪಿಗೆ ಅಂದ್ರೆ ಬರೀ ಹಳೆಯದನ್ನ ಎಕ್ಸೆಪ್ಟ್ ಮಾಡೋದಲ್ಲ, ಅದು ಹೊಸ ಭವಿಷ್ಯವನ್ನ ರೂಪಿಸೋದಕ್ಕೆ ಇಡೋ ಮೊದಲ ಹೆಜ್ಜೆ. ನಾವು ವಾಸ್ತವವನ್ನ ಒಪ್ಕೊಂಡಾಗ ಒಂದು ಒಳ್ಳೆ ಮತ್ತು ಹೊಸ ಸತ್ಯವನ್ನ ಸೃಷ್ಟಿ ಮಾಡೋಕೆ ನಾವು ರೆಡಿ ಆಗ್ತೀವಿ. ಇಲ್ಲಿ ನೋಡಿ, ನಮ್ಮ ರಿಯಾಲಿಟಿ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಒಂದು ಸರಳ ಚೇನ್ ಇದೆ. ನಮ್ಮ ಆಲೋಚನೆಗಳು ನಮ್ಮ ಫೀಲಿಂಗ್ಸ್ ಅನ್ನ ರೂಪಿಸ್ತವೆ. ಆ ಫೀಲಿಂಗ್ಸ್ ನಮ್ಮ ಆಕ್ಷನ್ಸ್ಗಳನ್ನ ನಿರ್ಧರಿಸ್ತವೆ. ಮತ್ತು ಆ ಆಕ್ಷನ್ಸ್ಗಳು ನಮ್ಮ ಜೀವನದ ಹೊಸ ಸತ್ಯಗಳನ್ನ ಅಂದ್ರೆ ರಿಸಲ್ಟ್ಸ್ ಅನ್ನ ಸೃಷ್ಟಿಸ್ತವೆ. ಅಂದ್ರೆ ಎಲ್ಲ ಶುರುವಾಗೋದು ನಮ್ಮ ಆಲೋಚನೆಯಿಂದಲೇ. ಐನ್ಸ್ಟೈನ್ ಹೇಳಿದ ಹಾಗೆ, ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ ಅದೇ ಮನಸ್ಥಿತಿಯಿಂದ ಅವುಗಳನ್ನ ಪರಿಹರಿಸೋಕೆ ಆಗಲ್ಲ. ನಮಗೆ ಬೇರೆ ರಿಸಲ್ಟ್ಸ್ ಬೇಕು ಅಂದ್ರೆ ನಮ್ಮ ಆಲೋಚನಾ ಕ್ರಮವನ್ನೇ ನಾವು ಮೂಲಭೂತವಾಗಿ ಬದಲಾಯಿಸಬೇಕು. ಹಳೇ ಯೋಚನೆಗಳಿಂದ ಹೊಸ ಭವಿಷ್ಯ ಸಾಧ್ಯವಿಲ್ಲ. ನಾವು ನಮ್ಮ ಹಿನ್ನಡೆಗಳನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬೋದು ಅಲ್ವಾ? ತಿರಸ್ಕಾರವನ್ನ ಒಂದು ಹೊಸ ದಾರಿ ಅಂತ, ವೈಫಲ್ಯವನ್ನ ಒಂದು ಅಮೂಲ್ಯವಾದ ಪಾಠ ಅಂತ,
ಮತ್ತು ನಷ್ಟವನ್ನ ಒಂದು ರೀತಿಯ ಬಿಡುಗಡೆ ಅಂತ ನೋಡ್ಬೋದು. ಇದೊಂದು ರೀತಿ ಎಮೋಷನಲ್ ಆಲ್ಕಮಿ ಇದ್ಹಾಗೆ, ನಮ್ಮ ನೋವನ್ನೇ ಶಕ್ತಿಯಾಗಿ ಪರಿವರ್ತಿಸೋದು. ಈ ಒಪ್ಪಿಗೆಯ ಪಯಣದಲ್ಲಿ ನಾವು ಒಂಟಿಯಲ್ಲ. ನಮ್ ಜೊತೆಗಿರೋ ಸಮುದಾಯದ ಪಾತ್ರ ತುಂಬಾನೇ ದೊಡ್ಡದು. ಒಂಟಿಯಾಗಿ ಹೋರಾಡೋದಕ್ಕಿಂತ ಎಲ್ಲರ ಜೊತೆ ಸೇರಿ ಎದುರಿಸಿದಾಗ ನಾವು ಹೆಚ್ಚು ಸ್ಟ್ರಾಂಗ್ ಆಗ್ತೀವಿ. ನಾವು ಒಬ್ರೇ ಇದ್ದಾಗ ನಮ್ಮ ತಲೆಲಿರೋ ನೆಗೆಟಿವ್ ಕಥೆಗಳು ದೊಡ್ಡದಾಗ್ತಾ ಹೋಗುತ್ತೆ. ಆದ್ರೆ ಅದನ್ನೇ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಆ ನೋವು ನಾರ್ಮಲ್ ಅನ್ಸುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಸಮುದಾಯ ಅನ್ನೋದು ಆ ಸುಳ್ಳು ಕಥೆಗಳ ಮಾಯೆಯನ್ನ ಮುರಿಯುತ್ತೆ. ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದ್ರೆ ಮೇಧಾ ಫೌಂಡೇಶನ್. ಈ ಸಂಸ್ಥೆ ಜನರಿಗೆ ವಾಸ್ತವವನ್ನ ಒಪ್ಪುಕೊಂಡು ಸ್ಕಿಲ್ಸ್ ಕಲ್ತು ಸ್ವಾವಲಂಬಿಗಳಾಗಲು ಸಹಾಯ ಮಾಡುವ ಪರಿಸರ ವ್ಯವಸ್ಥೆಗಳನ್ನ ನಿರ್ಮಿಸ್ತಿದೆ. ಅವರ ಕಾರ್ಯಕ್ರಮಗಳು ಅದೆಷ್ಟೋ ಜನರ ಜೀವನವನ್ನ ಬದಲಾಯಿಸಿವೆ. ರವಿ ಅವರ ಕಥೆ ನೋಡಿ, ಇದು ನಿಜವಾಗಲೂ ಸ್ಫೂರ್ತಿದಾಯಕ. ಸಮುದಾಯದ ಸಪೋರ್ಟ್ ಮತ್ತು ಸರಿಯಾದ ಟ್ರೈನಿಂಗ್ ಸಿಕ್ಕಾಗ ಆತ್ಮವಿಶ್ವಾಸ ಕಳ್ಕೊಂಡಿದ್ದ ಒಬ್ಬ ವ್ಯಕ್ತಿ ಬೇರೆಯವರಿಗೆ ಮೆಂಟರ್ ಆಗೋ ಮಟ್ಟಕ್ಕೆ ಬೆಳೆದ್ರು. ಇದು ಸಮುದಾಯದ ಶಕ್ತಿಗೆ ಒಂದು ಅದ್ಭುತ ಉದಾಹರಣೆ. ಮೇಧಾ ಫೌಂಡೇಶನ್ನಂತಹ ಸಂಸ್ಥೆಗಳ ಕೆಲಸದಲ್ಲಿ ನಾವು ಕೂಡ ಕೈ ಜೋಡಿಸಬಹುದು. ಅವರ ವೆಬ್ಸೈಟ್ಗೆ ಭೇಟಿ ನೀಡಿ ಭಾಗವಹಿಸುವ ಮೂಲಕ ಅಥವಾ ದೇಣಿಗೆ ನೀಡುವ ಮೂಲಕ ಈ ಪಾಸಿಟಿವ್ ಬದಲಾವಣೆಯ ಭಾಗವಾಗಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದಿಷ್ಟೇ. ಗತಕಾಲವನ್ನ ಬದಲಾಯಿಸೋಕಾಗಲ್ಲ, ಅದು ಮುಗಿದುಹೋದ ಅಧ್ಯಾಯ, ಅದು ಕೇವಲ ಒಂದು ಡೇಟಾ. ಆದ್ರೆ ಭವಿಷ್ಯ, ಅದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ಅದನ್ನ ನಾವು ರೂಪಿಸಬಹುದು, ಮಾತುಕತೆ ಮೂಲಕ ಬದಲಾಯಿಸಬಹುದು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಗೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಹಳೆಯದನ್ನು ಒಪ್ಪುಕೊಂಡು ಇಂದಿನಲ್ಲಿ ದೃಢವಾಗಿ ನಿಂತು ನಾಳೆ ಯಾವ ಹೊಸ ಸತ್ಯವನ್ನ, ಯಾವ ಹೊಸ ವಾಸ್ತವವನ್ನ ನಾವು ಸೃಷ್ಟಿಸೋಣ? ಇದೊಂದು ಯೋಚಿಸಬೇಕಾದ ವಿಷಯ.